ಕರ್ನಾಟಕ ರಕ್ಷಣಾ ವೇದಿಕೆ ಹುಮ್ನಾಬಾದ್ ತಾಲೂಕು ಘಟಕ ಅಸ್ತಿತ್ವಕ್ಕೆ ನೂತನ ಅಧ್ಯಕ್ಷರಾಗಿ ವೀರೇಶ್ ರೆಡ್ಡಿ ನೇಮಕ. ಹುಮ್ನಾಬಾದ್ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಹುಮ್ನಾಬಾದ್ ತಾಲೂಕು ಘಟಕವನ್ನ ನೂತನವಾಗಿ ಅಸ್ತಿತ್ವಕ್ಕೆ ತರಲಾಗಿದ್ದು, ತಾಲೂಕು ಅಧ್ಯಕ್ಷರಾಗಿ ವೀರೇಶ್ ರೆಡ್ಡಿ ಬಿ ಬೋಥಗೀಕರ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಘಟಕದ ಕಾರ್ಯಾಧ್ಯಕ್ಷರಾಗಿ ಪವನ್ ಗೊಂಡಾ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಸುನಿಲ್ ರಾಜೇಶ್ವರ್ ಅವರನ್ನ ನೇಮಕ ಮಾಡಲಾಗಿದ್ದು, ಜಿಲ್ಲಾಧ್ಯಕ್ಷ ಪೀಟರ್ ಚಿಟಗುಪ್ಪ ಅವರು ನೂತನ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶ ಪತ್ರವನ್ನ ವಿತರಿಸಿ ಶುಭ ಕೋರಿದರು. ಈ ನೇಮಕಾತಿ ಕಾರ್ಯಕ್ರಮದಲ್ಲಿ ನ್ಯಾಯವಾದಿ ಮಲ್ಲಿಕಾರ್ಜುನ್ ಪ್ರಭಾ, ಬಜರಂಗ್ ತಿವಾರಿ, ಅನಿಲ್ ದೊಡ್ಡಿ, ಮನೋಜ್ ಸಿತಾಳಿ, ಅರುಣ್ ಕಲ್ಲೂರ್ ಸೇರಿದಂತೆ ಸಂಘಟನೆಯ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಲ್ಲಿವರೆಗೆ ರಾಜ್ಯಾಧ್ಯಕ್ಷರು ಜಿಲ್ಲೆಗೆ ಬಂದು ಮಾಡುವಂತ ಹೋರಾಟ, ದೊಡ್ಡ ಮಟ್ಟದ ಹೋರಾಟ ಇಲ್ಲಿವರೆಗೆ ಆಗಿಲ್ಲ. ಇನ್ನು ಮುಂದೆ ಆಗುತ್ತಾ ಅಂತ? ಹೌದು, ಇಲ್ಲಿವರೆಗೆ ತಾವು ಹೇಳೋದು ನಿಜ. ಇಲ್ಲಿವರೆಗೆ ಯಾವುದು ಕೂಡ ಅಂತ ಒಂದು ಸಮಸ್ಯೆ ಬಂದಿಲ್ಲ. ಅಂಥದ್ದೊಂದು ಬಂತು ಅಂತಂದ್ರೆ ನಾವು ಕೂಡ ಇತ್ತೀಚೆಗೆ ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶ ಕುರಿತು ಬಹಳಷ್ಟು ಜನಾಕ್ರೋಶ ವ್ಯಕ್ತ ಆಗ್ತಿತ್ತು. ಆದರೂ ತಮ್ಮದು ಬಣದಿಂದ ಯಾವುದೇ ರೀತಿಯಾದಂತಹ ಹೋರಾಟಗಳಾಗಲಿ, ರಾಜ್ಯಾಧ್ಯಕ್ಷರು ಬರೋದಾಗಲಿ, ಈ ಥರ ಯಾವುದೂ ಆಗಿಲ್ಲ. ಇನ್ನು ಮುಂದೆ ಇಂಥ ದೊಡ್ಡ ಹೋರಾಟಗಳಿಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತೀರಿ? ಹುಮ್ನಾಬಾದ್ ತಾಲೂಕು ಅಧ್ಯಕ್ಷರು ಇದ್ದಿಲ್ಲ, ಈಗ ಅಧ್ಯಕ್ಷರು ಮಾಡಿದ್ದೀವಿ. ಕೂಡಲೇ ಅದರ ಬಗ್ಗೆ ನಾವು ಎಚ್ಚೆತ್ತುಕೊಂಡು ನಾವು ಏನದಂದ್ರೆ ರಾಜ್ಯಾಧ್ಯಕ್ಷರಿಗೂ ಕೂಡ ನಾವು ಈ ಒಂದು ಮನವಿಯನ್ನು ಇಡ್ತೀವಿ. ಅವರು ಯಾವ ರೀತಿಯಲ್ಲಿ ಇದು ಮಾಡಬೇಕು ಅಂತ ಹೇಳ್ತಾರೆ. ಒಂದು ವೇಳೆ ಅವರು ಬರುವುದಿದ್ದರೂ ಕೂಡ ಅವರಿಗೆ ಕರೆಸಿ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ. ಯಾವ ಹೋರಾಟಗಳಿಗೆ ಜಾಸ್ತಿ ಒತ್ತು ಕೊಡ್ತೀರಿ ಈಗ? ನೋಡಿ, ಇವತ್ತು ರಾಜ್ಯದಲ್ಲಿ ಆಗುವಂಥ ರೈತರಾಗಿರ್ಬೋದು, ಮಹಿಳೆಯರ ದೌರ್ಜನ್ಯ ಆಗಿರ್ಬೋದು, ಅತ್ಯಾಚಾರ ಆಗಿರ್ಬೋದು, ಇಂಥ ಒಂದು ನಿಟ್ಟಿನಲ್ಲಿ ನಾವು ಒತ್ತು ಕೊಡುವಂಥರಾಗಿದ್ದೀವಿ. ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲ ನಾವು ಒತ್ತು ಕೊಡುವಂಥ. ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಯವರ ಬಣದಲ್ಲಿ ನನಗೆ ಹುಮ್ನಾಬಾದ್ ತಾಲೂಕಿನ ನೂತನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಪೀಟರ್ ಚಿಟಗುಪ್ಪ ಅಣ್ಣನವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಾಧ್ಯಮದ ಮಿತ್ರರು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಒಂದು ಇದು ಕೇಳಿದ್ರು, ಕೈಗಾರಿಕಾ ಪ್ರದೇಶದ ಬಗ್ಗೆ. ಇದರಿಂದೇನೂ ಕೂಡ ನಿಮಗೂ ಕೂಡ ಗೊತ್ತಿದೆ ಮಾಧ್ಯಮ ಮಿತ್ರರಿಗೆ, ನಾನು ಅಥವಾ ನಮ್ಮ ಬಜರಂಗ ಅಣ್ಣ ತಿವಾರಿ ಅಣ್ಣನವರು ಮೊದಲನೇದು ಧ್ವನಿ ಎತ್ತಿದೆ ನಾವಿಬ್ಬರು ಕೈಗಾರಿಕಾ ಪ್ರದೇಶದಲ್ಲಿ. ಅದು ಸುವರ್ಣ ನ್ಯೂಸಲ್ಲಿ ಮಾಧ್ಯಮ ಇದರಲ್ಲಿ ಬಂದಿತ್ತು. ಕೆಲವು ದಿನಗಳಿಂದ ನಾವು ಮೊದಲಿದ್ದಂಥ ಸಂಘಟನೆಯಲ್ಲಿ ಅವ್ರದ್ದು ನಮ್ಮದು ಯಾಕೋ ಜನ ಸರಿ ಅನಿಸ್ಲಿಲ್ಲ. ನಾ ಅದರಿಂದ ಸ್ವಲ್ಪ ದೂರ ಉಳಿದ. ಈಗ ನನಗೆ ಪೀಟರ್ ಚಿಟಗುಪ್ಪಣ್ಣವ್ರಂದ್ರು ಬಂದು ಮುಂದೆ ಬರ್ತಕ್ಕಂಥದ್ದಿಂದಾಗ ಒಳ್ಳೆ ಸಂಘಟನೆ ಮಾಡಿರಿ, ಆ ಶಕ್ತಿ ನಿಮ್ಮಲ್ಲದ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ನಮಗೊಂದು ವಿಶ್ವಾಸ ಕೊಟ್ಟಿದಾಗ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಲ್ಲಿ ನಾನು ತಾಲೂಕು ಅಧ್ಯಕ್ಷನಾಗಿ ಮುಂದುವರೆದಿದ್ದೀವಿ. ಈ ಬರ್ತಕ್ಕಂಥ ದಿನದಲ್ಲಿ ಏನು ಗುರುಗಂಗಾ ಗ್ರಾಮೀಣ ಇದೇ ಇಶ್ಯೂ ಬರ್ತಕ್ಕಂಥ ಕೆಲವೇ ದಿನದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ಜೊತೆ ನಾನು ಚರ್ಚೆ ಮಾಡಿ ಸಮಯ ಆ ಸಂದರ್ಭ ಬಂತು, ರಾಜ್ಯಾಧ್ಯಕ್ಷರು ಮೂಲಕ ಕರೆಸಿ ಇಲ್ಲಿ ಒಂದು ದೊಡ್ಡ ಪ್ರಮಾಣದ ಉಗ್ರ ಹೋರಾಟವಾಗಿ ಮಾಡ್ತೀವಿ ಅಂತೇಳಿ ಈ ಮಾಧ್ಯಮದಲ್ಲಿ ಇಷ್ಟಪಡ್ತೀನಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.